ಸಾಕ್ಷೀಕರಿಸಲು ಈ ಎಲ್ಲ ಜನಸ್ತೋಮದ ಎದುರುಗಡೆ ನಮ್ಮ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆ ಸಮಾನರಾದ ಎಲ್ಲ ಮುಖಂಡರಿಗೂ ಹಾಗೂ ಅನ್ನರಾಮಯ್ಯ ಅಂತ ಸಿದ್ದರಾಮಯ್ಯ ಸಾಹೇಬ್ ನಮ್ಮ ತಂದೆ ಸಮಾನರ ಮುಖ್ಯಮಂತ್ರಿಗಿಂತ ಹೆಚ್ಚಾಗಿ ನಮ್ಮ ತಂದೆ ಸಮಾನರ ಅಂತ ಹೇಳ್ತಾ ಇವತ್ತಿನ ದಿವಸ ನಮ್ಮ ಉಪಮುಖ್ಯಮಂತ್ರಿಗಳು ಭಾಗ್ಯದ ಹರಿಕಾರರು ಬಡವರ ಬಂಧುಗಳು ಸಮಾಜಕ್ಕೆ ನ್ಯಾಯ ಬುದ್ಧ ಬಸವ ತತ್ವಗಳನ್ನ ಪಾಲಿಸಿ ಎಲ್ಲ ವರ್ಗದ ಜನರಿಗೆ ಸಮಾಜಕ್ಕೆ ನ್ಯಾಯ ಒದಗಿಸಿದಂತ ಎಲ್ಲ ನಾಯಕರುಗಳಿಗೂ ನನ್ನ ದೀರ್ಘದಂಡ ನಮಸ್ಕಾರ ಸಲ್ಲಿಸುತ್ತಾ ಇನ್ನು ಹೆಚ್ಚು ಸಮಯ ನಮ್ಮ ತಂದೆಯವರು ಮಾತಾಡಬೇಕಾಗೈತಿ. ನಮ್ಮ ತಂದೆಯವರು ನಾವು ಜೀವಂತ ನೋಡ್ಬೇಕಾಗೈತಿ ಅಂತ ಭಾಗ್ಯ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಕಾಂಗ್ರೆಸ್ ಬಂಧುಗಳಿಗೂ ಇಂಥ ಒಂದು ನಾಯಕರು ಎಲ್ಲ ನಾಯಕರು ಕೂಡ ಒಬ್ಬ ನಾಯಕ ಕೂಡ ನಮ್ಮ ತಂದೆಯವರ ಒಂದು ಹೃದಯದಿಂದ ಎಲ್ಲ ನೋಡ್ತಿದ್ರು. ಆ ಒಂದು ಹೃದಯದಿಂದ ಒಬ್ಬ ನಾಯಕರು ಕೂಡ ನಮಗೆ ಟಿಕೆಟ್ ಬೇಕಂತ ನಾಯಕರು ಈ ಎಲ್ಲ ಕುಂತ ನಾಯಕರು ಅವ್ರ ಮನೆ ನಾವು ಪಿವನ್ ಸಮಾನ ನಾವು ನಮಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಮಾಲಕರದಾರ, ಮಾಜಿ ಮಂತ್ರಿಗಳದಾರ, ಧನಿಯರದಾರ. ಆ ಒಂದು ನಮ್ಮ ತಂದೆಯವರು ಅವರೆಲ್ಲ ಹೇಳ್ತಿದ್ರು ಎಲ್ಲ ದೊಡ್ಡ ಧನಿಗದಾರ, ನಮಗೊಂದು ತಲ್ಲಾರ್ಕಿ ಸೇವೆ ಮಾಡಿದಂಗೆ ನಾವು ಮಾಡ್ಬೇಕು ಅಂತೇಳಿ ನಮ್ಮ ಸೇವಕರಾಗಿ ಅವರು ಕೆಲಸ ಮಾಡಿದ್ರು. ಎಂದೂ ಕೂಡ ಅವರು ನಗರದಲ್ಲಿ ವಾಸಿಸಲಿಲ್ಲ. ಇವತ್ತಿನ ದಿವಸ ನಮ್ಮ ತಂದೆ ಮಾಡುವಂತ ಸಾಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಬೇಕಾಗಿದೆ. ಅದಕ್ಕೆ ನಾವು ಹೆಚ್ಚು ಸಮಯನ ಅವರಿಗೆ ಕೊಟ್ಟು ಇಷ್ಟು ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬುವ ಧನ್ಯವಾದ ಅರ್ಪಿಸುತ್ತಾ ಥ್ಯಾಂಕ್ ಯು ಸರ್. ಜನಪರ ಕಾರ್ಯಕ್ರಮ ಕೊಟ್ಟಂತ ಎಲ್ಲ ನಮ್ಮ ಜನಪ್ರಿಯ ನಾಯಕರಿಗೂ ನಮಸ್ಕಾರ ಸಲ್ಲಿಸುತ್ತಾ ಇವತ್ತಿನ ದಿವಸ ನಮ್ಮ ಈ ಕಾಂಗ್ರೆಸ್ ಪಕ್ಷದ ಅನಿವಾರ್ಯವಾಗಿ ಆಕಸ್ಮಿಕವಾಗಿ ಬಂದಂತ ಈ ಚುನಾವಣೆಯನ್ನ ನಮ್ಮ ತಂದೆಯವರ ಅಕಾಲಿಕೆಯಿಂದ ಇಂಥ ಒಂದು ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು. ಅವರು ತಮ್ಮ ವಿರೋಧಿಗಳಿಗೆ ಸಹಿತ ಪ್ರೀತಿಸಿ ಇವತ್ತಿನ ದಿವಸ ಅವ್ರ ಆಶೀರ್ವಾದ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಬಹಳ ಹೆಮ್ಮೆ ಅನ್ಸುತ್ತೆ. ಈಗ ನಾವು ಬಹಳ ಹೇಳೋದಕ್ಕೆ ಇದು ನಮ್ಮ ಸಾಹೇಬರಿಗೆ ನಾವು ಅವಕಾಶ ಬೇಗ ಕೊಡಬೇಕಾಗಿದೆ. ಅವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಅಂತ ನಮ್ಮ ಸಹೋದರ ಉಮೇಶ್ ಮೇಟಿ ಅವರಿಗೆ ತಮ್ಮೆಲ್ಲರ ಆಶೀರ್ವಾದ ಆಗಿರಲಿ ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀವಿ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ತಮ್ಮ ಮನೆಯ ಮಕ್ಕಳಾಗಿ ನಾವು ತಮ್ಮ ಸೇವೆಯನ್ನ ಮಾಡ್ತೀವಿ ಅಂತೇಳಿ ತಮ್ಮಲ್ಲಿ ಪ್ರಮಾಣ ಪೂರ್ವಕವಾಗಿ ನಾವು ಮಾತು ಕೊಡ್ತೀವಿ. ನಮಸ್ಕಾರ, ಧನ್ಯವಾದ.